Hello my dear students, myself Chaitra. This is Quantitative Technique class. So next type question ನೋಡ್ತಾ ಹೋಗೋಣ ರೇಷಿಯೋದಲ್ಲಿ. ಸೊ ದಿ ನಂಬರ್ಸ್ ಆರ್ ಇನ್ ದಿ ರೇಷಿಯೋ 5:7. ನಮಗೆ ನಂಬರ್ಸ್ ಕೊಟ್ಟಿದ್ದಾರೆ, ಆ ನಂಬರ್ಸ್ ರೇಷಿಯೋ ಏನಿದೆ 5:7. ನೆಕ್ಸ್ಟು ಈಫ್ 10 ಈಸ್ ಸಬ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಈಚ್, ನಾವು ಏನು ಮಾಡಬೇಕು, ಅದರಲ್ಲಿ 10ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಈಚ್ ರಿಮೈಂಡರ್ ವುಡ್ ಬಿ ದಿ ರೇಷಿಯೋ 4:6. ನಮಗೆ ರಿಮೈಂಡರ್ ರೇಷಿಯೋ ಏನಾಗಿದೆ 4:6ಅಲ್ಲಿದೆ. ಸೊ ನಾವೇನು ಮಾಡಬೇಕು, ಆ ನಂಬರ್ ಯಾವುದ್ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಸೊಲ್ಯೂಷನ್ ತಗೊಳ್ಳಿ. ಲೆಟ್ ದಿ ನಂಬರ್ ಬಿ ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ದಿ ಫಸ್ಟು ಇನಿಷಿಯಲ್ ರೇಷಿಯೋ ತಗೊಳ್ಳಿ. ದಿ ಇನಿಷಿಯಲ್ ರೇಷಿಯೋ 5:7 ಅಥವಾ 5x:7x. ನೆಕ್ಸ್ಟು ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಗಿವನ್ ದಟ್ ಇಲ್ಲಿ ಏನು ಮಾಡಿದ್ದಾರೆ 5:7 ಆದಮೇಲೆ ಇಲ್ಲಿ 10ಇಂದ ಏನು ಮಾಡಬೇಕು, ಸಬ್ಸ್ಟ್ರಾಕ್ಟ್ ಮಾಡಬೇಕು. ಸೊ ಇಲ್ಲಿ 5x minus 10 is to 7x minus 10. ಸೊ ಇವೆರಡನ್ನು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಮಗೆ ರಿಮೈಂಡರ್ ರೇಷಿಯೋ 4:6. ಸೊ ಇವಾಗ ಏನು ಮಾಡಿ, ರೇಷಿಯೋನ ಡಿವೈಡೆಡ್ ಬೈ ರೂಪದಲ್ಲಿ ತಗೊಳ್ಳಿ. 5x minus 10 divided by 7x minus 10 equals 4 divided by 6. ನೆಕ್ಸ್ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ 4 into 7x minus 10 equals 6 into 5x minus 10. ಇಲ್ಲಿ 4 into 7x minus 10, 6 into 5x minus 10. ಸೊ ನೆಕ್ಸ್ಟ್ ಇದು ಮಲ್ಟಿಪ್ಲಿಕೇಶನ್ ಮಾಡಿ. 4 7s are 28x. ನೆಕ್ಸ್ಟು ಮೈನಸ್ 4 10s are 40 equals ಇಲ್ಲಿ 6 into 5x. ಸೊ 30x minus 6 10s are 60. ನೆಕ್ಸ್ಟ್ ಇಲ್ಲಿ ಏನು ಮಾಡಿ, ಸೊ ಎಕ್ಸ್ ವ್ಯಾಲ್ಯೂ ಇರೋದನ್ನ ಒಂದು ಕಡೆ ತಗೊಳ್ಳಿ. 28x ಇಲ್ಲಿ ಈಕ್ವಲ್ಸಿಂದ ಲೆಫ್ಟ್ಗೆ ತೊಗೊಬಂದರೆ ಸೊ ಪ್ಲಸ್ ಇರೋದು ಮೈನಸ್ ವ್ಯಾಲ್ಯೂ ಆಗುತ್ತೆ. 30x ಈಕ್ವಲ್ಸ್ ಇಲ್ಲಿ ಈಕ್ವಲ್ಸಿಂದ ರೈಟ್ಗೆ ಇದನ್ನ ತಗೊಳ್ಳಿ. ಮೈನಸ್ 60 ಇಲ್ಲಿ ಮೈನಸ್ 40 ಇರೋದು ಏನಾಗುತ್ತೆ, ಪ್ಲಸ್ ಆಗುತ್ತೆ. ಪ್ಲಸ್ 40 ಈಕ್ವಲ್ಸಿಂದ ರೈಟ್ಗೆ ಬಂದರೆ ಸೊ ಇಯರ್ ಮೈನಸ್ 30x ಮೈನಸ್ 30x ಪ್ಲಸ್ 28ನ ಲೆಸ್ ಮಾಡಿದ್ರೆ ಮೈನಸ್ 2x ಈಕ್ವಲ್ಸ್ ಇಲ್ಲಿ ಮೈನಸ್ 60 ಪ್ಲಸ್ 40. ಸೊ ಮೈನಸ್ 20 ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ಇಲ್ಲಿ ಏನು ಮಾಡಬೇಕು, ವ್ಯಾಲ್ಯೂನ ಲೆಸ್ ಮಾಡಬೇಕು. ನೆಕ್ಸ್ಟು ಸೈನ್ ಏನಾಗಿರಬೇಕು, ಗ್ರೇಟರ್ ದ್ಯಾನ್ ವ್ಯಾಲ್ಯೂದು. 60 ಮೈನಸ್ 40 20 ವ್ಯಾಲ್ಯೂ ಗ್ರೇಟರ್ ದ್ಯಾನ್ ವ್ಯಾಲ್ಯೂ ಸೈನ್. ಇಲ್ಲೂ ಕೂಡ ಗ್ರೇಟರ್ ದ್ಯಾನ್ ವ್ಯಾಲ್ಯೂ ಸೈನ್. ಸೊ ಇಯರ್ x equals minus 20 divided by 2. 2 1s are 2 10s are. So minus into minus plus x equals 10. So next to initial ratio ತಗೊಳ್ಳಿ. The initial ratio equal 5x is to 7x. ಸೊ ಇಲ್ಲಿ 5 into 10 x ಅಂದರೆ ಈಸ್ ಟು 7 into 10. ಸೊ ರೇಷಿಯೋ ಈಸ್ ನಂಬರ್ಸ್ ಯಾವುದ್ಯಾವುದು 50 and 70. These are the numbers. Next one question. The total indirect expenses of a factory of rupees 14,000
ಇಲ್ಲಿ ಏನಾಗಿದೆ, ಟೋಟಲ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆ, ಅದು 14,000 ಇದೆ. ಇಟ್ ಈಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದಿ 3 ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಅಂದರೆ 14,000 ಇದೆಯಲ್ಲ, ಅದನ್ನು ನಾವು 3 ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಎ, ಬಿ ಆ್ಯಂಡ್ ಸಿ ಆ್ಯಂಡ್ 1 ಸರ್ವಿಸ್ ಡಿಪಾರ್ಟ್ಮೆಂಟ್ ಇದೆ ಡಿ, ಇನ್ ದಿ ರೇಷಿಯೋ 7:5:6:2 ರೆಸ್ಪೆಕ್ಟಿವ್ಲಿ. ಸೊ ಫೈಂಡ್ ದಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಟು ಬಿ ಬೋರ್ನ್ ಬೈ ಈಚ್ ಡಿಪಾರ್ಟ್ಮೆಂಟ್. ಅಂದರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಈಚ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟಿದೆ ಅಂತ ನಾವು ಏನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟು ತಗೊಳ್ಳಿ ಸೊಲ್ಯೂಷನ್. ಫಸ್ಟು ಟೋಟಲ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ನ ತಗೊಳ್ಳಿ. ಟೋಟಲ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಿದೆ, 14,000 rupees. ನೆಕ್ಸ್ಟು ದಿ ಟೋಟಲ್ ರೇಷಿಯೋ ಆಫ್ ಡಿಸ್ಟ್ರಿಬ್ಯೂಷನ್. ದಿ ratio of distribution. Seven is to here, this one 7:5:6:2. So ivaga next sum of the terms of ratio. 7 plus 5 plus 6 plus 2 equals 20. ನೆಕ್ಸ್ಟ್ ಏನು ಮಾಡಿ, ಎಲ್ಲ ಡಿಪಾರ್ಟ್ಮೆಂಟು ಶೇರ್ಸ್ನ ಫೈಂಡ್ ಔಟ್ ಮಾಡಿ. ಶೇರ್ ಆಫ್ ಡಿಪಾರ್ಟ್ಮೆಂಟ್ ಎ 14,000 ಇಂಟು ಇಲ್ಲಿ 7/20 ಈಕ್ವಲ್ಸ್ 4,900 rupees. Next one, share of department B equals 14,000 into 5/20. So 3,500 rupees. Next, share of department C 14,000 into 6/20 equals 4,200 rupees. Next, share of ಡಿಪಾರ್ಟ್ಮೆಂಟ್ ಡಿ ಇದೆ ಅಲ್ವಾ, ಡಿ equals ಎಷ್ಟು, 14,000 into 2/20 ಎಷ್ಟಿದೆ, 1,400 rupees. So this is the answer. Next one, the monthly salaries of X and Y are in the ratio 5:9. If their salary is increased by 1,000, ಇಲ್ಲಿ ಎಕ್ಸ್ ಆ್ಯಂಡ್ ವೈನ ಸ್ಯಾಲ್ರೀಸ್ ರೇಷಿಯೋ ಕೊಟ್ಟಿದ್ದಾರೆ 5:9. ಮತ್ತು ಇಲ್ಲಿ ಏನಾಗಿದೆ, ಸ್ಯಾಲ್ರೀಸ್ನ 1,000ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತು ಇಲ್ಲಿ ನ್ಯೂ ರೇಷಿಯೋ ಕೊಟ್ಟಿದ್ದಾರೆ 3:5 ಇದೆ. ಸೊ ನಾವೇನು ಮಾಡಬೇಕು, ಫೈಂಡ್ ದೇ ಸ್ಯಾಲ್ರೀಸ್. ದಿ ನ್ಯೂ ರೇಷಿಯೋ ಆಫ್ ದೇರ್ ಸ್ಯಾಲ್ರೀಸ್ ವುಡ್ ಬಿ ಇನ್ ದಿ ರೇಷಿಯೋ 3:5. 3:5 ನ್ಯೂ ರೇಷಿಯೋ ಇದೆ, ನಾವು ಸ್ಯಾಲ್ರೀಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ದಿ ಯೂನಿಟ್ ಆಫ್ ಸ್ಯಾಲ್ರಿ ಬಿ ಎಮ್ ಅಂತ ತಗೊಳ್ಳೋಣ. ನಾವು ಇಲ್ಲಿ ಸ್ಯಾಲ್ರಿ ಯೂನಿಟ್ಸ್ನ ಎಮ್ ಅಂತ ತಗೊಂಡ್ರೆ ಇಲ್ಲಿ ನಮಗೆ ರೇಷಿಯೋ ಕೊಟ್ಟಿದ್ದಾರೆ. ಅರ್ಲಿಯರ್ ರೇಷಿಯೋ ತಗೊಳ್ಳೋಣ. ಫಸ್ಟು ಅರ್ಲಿಯರ್ ಸ್ಯಾಲ್ರಿ ರೇಷಿಯೋ equals 5:9 or 5m:9m. ಸೊ ನೆಕ್ಸ್ಟು ಇಲ್ಲಿ ಏನು ಮಾಡಿ ಅಂದರೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ
their salary is increased by 1000. So ಇಲ್ಲಿ 5m plus 1000 is to 9m plus 1000 equals ಇದು ಯಾವುದಕ್ಕೆ ಈಕ್ವಲ್ 3:5 ನ್ಯೂ ರೇಷಿಯೋ 3:5ಗೆ ಈಕ್ವಲ್ ಆಗಿದೆ. ಸೊ ಇದನ್ನು ರೇಷಿಯೋನ ಡಿವೈಡೆಡ್ ಬೈ ಫಾರ್ಮ್ಗೆ ತೊಗೊಬಂದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋ ಪರ್ಪಸ್ಗೆ 5m plus 1000 ಡಿವೈಡೆಡ್ ಬೈ 9m plus 1000 equals 3 divided by 5. ಸೊ ಕ್ಲಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇಲ್ಲಿ 5 into 5m plus 1000 equals 3 into 9m plus 1000. 5m plus 1000 into 5, 9m plus 1000 into 3. So 5 5 is a 25m plus 5000, 5 into 1000, 5000 equals 3 into 9m. So 3 into 9m, 27m plus 3 into 1000, 3000. ನೆಕ್ಸ್ಟು ಎಮ್ ಇರೋದನ್ನ ಒಂದು ಕಡೆಗೆ ತೊಗೊಳ್ಳಿ. ಸೊ 25m ಇಲ್ಲಿ 27m ಏನಿದೆ ಇದು ರೈಟಲ್ಲಿರೋದು ಲೆಫ್ಟ್ಗೆ ಬಂದರೆ ಮೈನಸ್ ಪ್ಲಸ್ ಇರೋದು ಮೈನಸ್ ಆಗುತ್ತೆ. 27m ಈಕ್ವಲ್ಸ್ ಇಲ್ಲಿ 3000 ಇದೆ. ನೆಕ್ಸ್ಟು ಇದು ಲೆಫ್ಟಿಂದ ರೈಟ್ಗೆ ಬಂದರೆ ಸೊ ಇಲ್ಲಿ ಪ್ಲಸ್ ಇದೆ, ಇದು ಮೈನಸ್ 5000 ಆಗುತ್ತೆ. ಸೊ ನೆಕ್ಸ್ಟು 25m minus 27m minus 2m equals 3000 minus 5000 minus 2000. ಇಲ್ಲಿ ಗೊತ್ತಲ್ವಾ ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ಇಲ್ಲಿ ಏನು ಮಾಡಬೇಕು, ಲೆಸ್ ಮಾಡಬೇಕು ಮೈನಸ್ ಅಂದರೆ. ಸೊ ವ್ಯಾಲ್ಯೂ ಸೈನು ಏನಾಗಿರಬೇಕು, ಗ್ರೇಟರ್ ದ್ಯಾನ್ ವ್ಯಾಲ್ಯೂ ಸೈನ್ ಆಗಿರಬೇಕು. ನೆಕ್ಸ್ಟು ಎಮ್ ಈಕ್ವಲ್ಸ್ -2 divided by minus 2000 divided by minus 2. 2 ones are 2000. So m equals 1000. Next to the ratio of earlier salary 5m is to 9m. ಇಲ್ಲಿ 5m ವ್ಯಾಲ್ಯೂ 1000 is to 9 into ಇಲ್ಲಿ m ವ್ಯಾಲ್ಯೂ 1000. ಸೊ 5000 is to 9000. So this is the answer. Next one question. A bucket contains 10 liters of milk. 3 liters of milk is taken out. ಇಲ್ಲಿ ಏನಾಗಿದೆ, ಒಂದು ಬಕೆಟಲ್ಲಿ 10 ಲೀಟರು ಮಿಲ್ಕು ಇದೆ. ಸೊ ಇಲ್ಲಿ ಈ ಮಿಲ್ಕಲ್ಲಿ ಏನು ಮಾಡ್ತಾರೆ, 3 ಲೀಟರ್ನ ಟೇಕನ್ ಔಟ್ ಮಾಡಿದ್ದಾರೆ. ಸೊ ಆಮೇಲೆ 3 ಲೀಟರ್ಸ್ ಆಫ್ ವಾಟರ್ ಈಸ್ ಮಿಕ್ಸ್ಡ್ ಇಂಟು ಇಟ್. ಅಂದರೆ 3 ಲೀಟರ್ ಮಿಲ್ಕ್ನ ತೆಗೆದ್ಬಿಟ್ಟು ಏನು ಮಾಡಿದ್ದಾರೆ, 3 ಲೀಟರ್ ವಾಟರ್ನ ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟು ಎಗೈನ್ 3 ಲೀಟರ್ಸ್ ಆಫ್ ಮಿಕ್ಸ್ಚರ್ ಈಸ್ ಟೇಕನ್ ಔಟ್ ಆಫ್ ಬಕೆಟ್. ಮತ್ತೆ ಏನು ಮಾಡಿದ್ದಾರೆ, ಎಗೈನ್ 3 ಲೀಟರ್ಸ್ ಆಫ್ ಮಿಕ್ಸ್ಚರ್ ಏನು ಮಾಡಿದ್ದಾರೆ, ಬಕೆಟಿಂದ ತೆಗ್ದಿದ್ದಾರೆ. ಮತ್ತೆ 3 ಲೀಟರ್ಸ್ ಆಫ್ ವಾಟರ್ ಈಸ್ ಮಿಕ್ಸ್ಡ್. ಅಂದರೆ ಮತ್ತೆ 3 ಲೀಟರ್ ಮಿಕ್ಸ್ಚರ್ನ ತೆಗೆದ್ಬಿಟ್ಟು ಮತ್ತೆ 3 ಲೀಟರ್ಸ್ ವಾಟರ್ನ ಏನು ಮಾಡಿದ್ದಾರೆ, ಮಿಕ್ಸ್ ಮಾಡಿದ್ದಾರೆ. ಸೊ ನಾವು ಏನು ಫೈಂಡ್ ಔಟ್ ಮಾಡಬೇಕು, ಫೈಂಡ್ ದಿ ಪರ್ಸೆಂಟೇಜ್ ಆಫ್ ಮಿಲ್ಕ್ ಇನ್ ದಿ ಬಕೆಟ್ನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟು ಆನ್ಸರ್ ಸೊಲ್ಯೂಷನ್. ಫಸ್ಟು ಮಿಲ್ಕ್ ಎಷ್ಟಿದೆ ಅಂತ ತಗೊಳ್ಳಿ. ಮಿಲ್ಕ್ ಕಂಟೈನರ್ ಇನ್ ದಿ ಬಕೆಟ್
ಸೊ 10 ಲೀಟರ್. ನೆಕ್ಸ್ಟು ದಿ ರೇಷಿಯೋ ಆಫ್ ಮಿಲ್ಕ್ ಆ್ಯಂಡ್ ವಾಟರ್. ಸೊ ಆಫ್ಟರ್ ನಾವು ಮಿಲ್ಕ್ನ ತೆಗೆದ್ಮೇಲೆ ನಮಗೆ ಎಷ್ಟಿದೆ ಅಂತ. ಮಿಲ್ಕ್ ಆ್ಯಂಡ್ ವಾಟರ್ ಇನ್ ದಿ bucket after the first mixing ಇಲ್ಲಿ 10 ಲೀಟರ್ ವಾಟರ್ ಇದೆ. ಸೊ ಅದ್ರಲ್ಲಿ 10 ಲೀಟರ್ ಮಿಲ್ಕ್ ಇದೆ, ಅದರಲ್ಲಿ 3 ಲೀಟರ್ ತೆಗೆದ್ರೆ 7. ಇಲ್ಲಿ 3 ಲೀಟರ್ ವಾಟರ್ನ ಮಿಕ್ಸ್ ಮಾಡಿದ್ದೀವಿ. ನೆಕ್ಸ್ಟು ಕ್ವಾಂಟಿಟಿ ಆಫ್ ಮಿಕ್ಸ್ಚರ್ ಟೇಕನ್ ಔಟ್. ಅಂದರೆ ಇಲ್ಲಿ ಮತ್ತೆ 3 ಲೀಟರ್ ವಾಟರಲ್ಲಿ ಮತ್ತೆ 3 ಲೀಟರ್ ಮಿಕ್ಸ್ಚರ್ನ ತೆಗಿತೀವಲ್ವಾ, ಸೊ ಅದನ್ನು ತಗೊಳ್ಳಿ. ಈಕ್ವಲ್ಸ್ 3 ಲೀಟರ್. ನೆಕ್ಸ್ಟು ಮಿಲ್ಕ್ ಕಂಟೈನ್ ಇನ್ 3 ಲೀಟರ್ 3 liters equals 7 divided by 10 into 3. ಸೊ ಇಲ್ಲಿ 1 ಅಂತ ಕನ್ಸಿಡರ್ ಮಾಡಿದ್ರೆ, ಸೊ 10 into 1 10, 7 3s 21 ಲೀಟರ್. ನೆಕ್ಸ್ಟು ಏನು ಮಾಡಬೇಕಂದ್ರೆ ವಾಟರ್ ಕಂಟೈನ್ ಇನ್ 3 ಲೀಟರ್. ಈಗ ಮಿಲ್ಕ್ ಆಯಿತು, ವಾಟರ್ ಕಂಟೈನ್ ಇನ್ 3 ಲೀಟರ್. ಇದು ಮಿಕ್ಸ್ಚರ್ದು. ಸೊ ಮಿಕ್ಸ್ಚರಲ್ಲಿ ದಿಸ್ ಒನ್ ಇದೆಯಲ್ಲ ಇದರಲ್ಲಿ. ಸೊ 3 ಇಲ್ಲಿ 3 ಇದೆ, ಡಿವೈಡೆಡ್ ಬೈ 10 ಇಂಟು 3. ಇಲ್ಲಿ ಏನಂದರೆ ಇಲ್ಲಿ ಫಸ್ಟು ರೇಷಿಯೋ 3 ವಾಟರ್ ಇದ್ದರೆ ಡಿವೈಡೆಡ್ ಬೈ 10 ಏನಿದೆ ಟೋಟಲ್ ಇದೆ, ಇಂಟು ಇಲ್ಲಿ 3 ಲೀಟರ್ನ ನಾವು ತೆಗ್ದಿದ್ದೀವಿ. ಸೊ 3 3s 9 ಡಿವೈಡೆಡ್ ಬೈ 10. ಸೊ ನೆಕ್ಸ್ಟು ಆಫ್ಟರ್ 3 ಲೀಟರ್ ಆಫ್ ವಾಟರ್ ಇನ್ added for the second time. ಈಗ ದಿ ಕ್ವಾಂಟಿಟಿ ಆಫ್ ಮಿಲ್ಕ್ನ ಫೈಂಡ್ ಔಟ್ ಮಾಡಿದ್ರೆ 7 minus 21 divided by 10. ಇಲ್ಲಿ 7 ಇದೆ ಅಂದರೆ ಇಲ್ಲಿ 1 ಇದೆ ಅಂತ ತಿಳ್ಕೊಳ್ಳಿ. ಸೊ ನಾವು ಇಲ್ಲಿ ಇದನ್ನು ಈಕ್ವಲ್ ಮಾಡಬೇಕು ಅಂದರೆ ಡಿನಾಮಿನೇಟರ್ನ 10ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ನ್ಯೂಮರೇಟರ್ ಕೂಡ 10ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಇಲ್ಲಿ 7 ಇಂಟು 10 ಮೈನಸ್ 21. ಇಲ್ಲಿ ಕಾಮನ್ ಎಷ್ಟಿದೆ, ಸೊ 10 ಇದೆ, 10 ತಗೊಳ್ಳಿ. ಈಕ್ವಲ್ಸ್ ಇಲ್ಲಿ 70 ಮೈನಸ್ 21 49 divided by 10. So 49 divided by 10 ಲೀಟರ್. ನೆಕ್ಸ್ಟ್ ಏನು ಮಾಡಿ ಅಂದರೆ ಕ್ವಾಂಟಿಟಿ ಆಫ್ ವಾಟರ್ ಈಕ್ವಲ್ಸ್ 3 minus 9 divided by 10 plus 3. ಇಲ್ಲಿ ಏನು ಮಾಡ್ತಾರೆ, ಒಂದು ಸಲ 3 ಇದೆ, 3ಯಲ್ಲಿ 9 ಡಿವೈಡೆಡ್ ಬೈ 10 ವಾಟರ್ ಕಂಟೆಂಟ್ ಆಗಿದೆ, ಅದನ್ನು ಲೆಸ್ ಮಾಡಿ ಪ್ಲಸ್ ಈಗ ಮತ್ತೆ ಏನು ಮಾಡ್ತಾರೆ 3 ಲೀಟರ್ನ ಆ್ಯಡ್ ಮಾಡ್ತಾರಲ್ವ, ಸೊ ಅದನ್ನು ತಗೊಳ್ಳಿ. ಸೊ ಇಲ್ಲಿ ಎಲ್ಲದನ್ನು ಈಕ್ವಲ್ ಮಾಡಬೇಕು ಅಂದರೆ 1 ಇದೆ ಅಂತ ಕನ್ಸಿಡರ್ ಮಾಡಿದ್ರೆ 10ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಇಲ್ಲೂ ಕೂಡ 10ಇಂದ ಇಲ್ಲಿ 1. ಸೊ 3 10s 30 ಮೈನಸ್ 9 1s 9. ಇಲ್ಲಿ 3 10s 30. ಸೊ ಕಾಮನ್ 10 ಈಕ್ವಲ್ಸ್ ಇಲ್ಲಿ
30 minus 9 plus 30 51 divided by 10 liter. ಸೊ ಇವಾಗ ಏನು ಮಾಡಿ, therefore the ratio of milk to ವಾಟರ್ ತಗೊಳ್ಳಿ. ರೇಷಿಯೋ ಆಫ್ ಮಿಲ್ಕ್ ಟು ವಾಟರ್ ತಗೊಂಡ್ರೆ ಇದು ಮಿಲ್ಕು, ದಿಸ್ ಒನ್ ವಾಟರ್. ಸೊ 49 divided by 10 ಈಸ್ ಟು 51 divided by 10. ಸೊ ಇಲ್ಲಿ 10 ಕಾಮನ್ ಆಗಿದೆ. ಸೊ 49 divided by 51 ಈಸ್ ದ ರೇಷಿಯೋ. ಸೊ ಇಲ್ಲಿ ನಮಗೆ ಪರ್ಸೆಂಟೇಜ್ ಗೊತ್ತಾಯಿತು. ದಿ 49% is the answer. So the percentage of milk in the new mixture is 49%. So this is the answer.